ಏಷ್ಯಾ ಖಂಡದ ಅದರಲ್ಲೂ ದಕ್ಷಿಣ ಏಷ್ಯಾದ ಯಾವ ದೇಶವೂ ನಮ್ಮೊಂದಿಗಿಲ್ಲ. ಶ್ರೀಲಂಕಾ ತಗೊಳ್ರಿ, ಪಾಕಿಸ್ತಾನದ ಮಾತಾಡುವಾಗಿಲ್ಲ, ಚೈನಾ, ರಷ್ಯಾ ಅಂತ ಗೊತ್ತು ದೂಸರದಂತೇಳಿ, ನೇಪಾಳ, ಭೂತಾನ ಸಹಿತ ನಮ್ಮ ಜೊತೆಗೆ ಅಷ್ಟೊಂದು ಪ್ರಮಾಣದಲ್ಲಿ ಒಳ್ಳೆಯದಾಗಿಲ್ಲ. ಈಗಾಗಲೇ ಚೈನಾ ಜೊತೆ ಗೆಳತನ ಮಾಡಲಿಕ್ಕೆ ಶುರು ಮಾಡಿಬಿಟ್ಟದ. ಒಂದು ಎರಡು ಮಾಲ್ದೀವ್ಸ್ ಅಂತ ಇಲ್ಲ ನಮ್ಮ ಜೊತೆಗೆ. ಹೀಗಾಗಿ ವಿದೇಶಾಂಗ ನೀತಿಯಲ್ಲಿ ನಾವು ಫೇಲ್ಯೂರ್ ಆಗಿದೆ. ಇದರಿಂದ ಸಹಿತ ವಿಶ್ವ ಮಟ್ಟದಲ್ಲಿಯೂ ಮೊದಲಿನ ಒಂದು ಏನಪ್ಪ ಅಂದ್ರೆ ಹೊಳಪು ಇವತ್ತು ಉಳಿದಿಲ್ಲ. ಮೋದಿ 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 ಏನು ಮೋಡಿ ಇತ್ತು ಇವತ್ತು ಕಡಿಮೆ ಆಗ್ಯದ. ಅಂದ್ರೆ ವಿದೇಶಾಂಗ ನೀತಿಯಲ್ಲಿ ಮತ್ತು ಅರ್ಥನೀತಿಯಲ್ಲಿ ಎರಡು ಫೇಲ್ಯೂರ್ ಆಗ್ಯಾವ. ಮತ್ತು ಇವತ್ತು ಸತ್ಯನೂ ಅದ. ಇವತ್ತು ನೋಡಿರಿ, ಕಳೆದ 11 ವರ್ಷಗಳಲ್ಲಿ ನಮ್ಮ ಅರ್ಥನೀತಿ ಏನಾಯ್ತು? 2 ಕೋಟಿ ಉದ್ಯೋಗಗಳನ್ನು ಕೊಡ್ತಾನಂತ ಹೇಳಿದರು ಇದೇ ಮೋದಿಜಿಯವರು. ಪ್ರತಿ ವರ್ಷ ಎಷ್ಟು ಕೊಟ್ಟರು ಗೊತ್ತಿರಲಿಲ್ಲ. ಸ್ಮಾರ್ಟ್ ಸಿಟಿ 100 ರೆಡಿ ಮಾಡ್ತಾನಂದ್ರು, ಎಲ್ಲ ಮುಗಿದ್ವೇನು ರೀ? ಇನ್ನೂ ಇಲ್ಲ. ಬರ್ತಾನ ಇಲ್ಲರಿ, ನಮ್ಮಲ್ಲೇ ಮಲ್ಟಿ ಡೈಮೆನ್ಷನಲ್ ಸಿಸ್ಟಮ್ ನೆಲೆಗಟ್ಟಿನೆಲ್ಲ 25 ಕೋಟಿ ಬಡವರು ಕಡಿಮೆ ಆಗಿದ್ದಾರೆ ಅಂತ ಹೇಳಿದರು. ಎಲ್ಲಿ ಕಡಿಮೆ ಆಗಿದ್ದಾರೆ ತೋರಿಸಿರೋದನ್ನಷ್ಟ ಶ್ವೇತಪತ್ರ ಹೊರಡಿಸಿರೋದನ್ನು ಬರೀ ಹೇಳೋದಲ್ಲ, ಮಾಡಬೇಕಾಗಿದೆ. ಡಿಮೊನಟೈಸೇಷನ್ ಮಾಡಿದರು, ಅಮಾನ್ಯೀಕರಣ ಮಾಡಿದರು ನೋಟನ್ನು, 500,000 ಅದರಲ್ಲಿ ಏನೂ ಹೊರಡಲಿಲ್ಲ. ಭಯೋತ್ಪಾದನೆ ಕಡಿಮೆ ಆಗ್ತದೆ, ಇಲ್ಲಿ ಲಂಚ್ ಉಳಿದ್ರೆ ಕಡಿಮೆ ಆಗ್ತದೆ, ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಅಂದರು. ಯಾವುದೂ ಆಗಲಿಲ್ಲ. ಭ್ರಷ್ಟಾಚಾರ ನಿಂತದಿಲ್ಲ, ಎಲ್ಲರ ಕಡಿಮೆ ಆಗಿದೆನ ಮೊದಲಿಗಿಂತ ಹೆಚ್ಚಿಗೆ. ಸಾಲ ಮನಮೋಹನ್ ಸಿಂಗ್ ಬಿಟ್ಟು ಹೋಗುವುದು 50-55 ಲಕ್ಷ ಕೋಟಿ ರೂಪಾಯಿ ಸಾಲಿತ್ತು. ಇವತ್ತು 215 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ ಅಂತೇಳಿ ರೆಕಾರ್ಡ್ಸ್ ಇದ್ದಾವೆ.